ಹಾಯ್ ಫ್ರೆಂಡ್ಸ್, ಸಂಘಟನೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಫ್ರೆಂಡ್ಸ್, ಒಂದು ಸ್ಕೂಲ್ ಚಡ್ಡಿ ಅಂದರೆ ಹಾಫ್ ಚಡ್ಡಿ ಏನೈತೆ, ಹಾಫ್ ಚಡ್ಡಿ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು, ಸ್ಕೂಲ್ ಹುಡುಗರದು, ಚಿಕ್ಕ ಮಕ್ಕಳದು, ಕನ್ನಡ ಸಲಿದು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿ ಅರಿಬೇಕು. ಈಗ ಈ ರೀತಿ ಐತಿ ಫಣ್ಣ, ಇದು ಚಡ್ಡಿ ಅರಿವಿ ಅಲ್ಲ, ಆ ರೇಂಜ್ಗೆ ಐತಿ ಫ್ರೆಂಡ್ಸ್. ಇದೊಂಥರ ಬೇರೆ ಐತಿ ಚಡ್ಡಿ ಅರಿವಿ, ಈ ರೀತಿ ಐತಿ ಆಯ್ತು ಫ್ರೆಂಡ್ಸ್. ಭಾಳ ಲೆಂತ್ ಇಲ್ಲದ ಇದನ್ನು ಆಲ್ಮೋಸ್ಟ್ ಎಲ್ಲ ಬರೋ ಫ್ರೆಂಡ್ಸ್. ಈ ಚಡ್ಡಿ ಅರಿಬೇಕು ತೋರಿಸ್ತಾ ನೋಡ್ಕೊಳ್ಳಿ. ಇಲ್ಲೊಂದು ಅರಿಬೇಕು, ಇದು ಚಡ್ಡಿ ಅರಿಬೇಕು ಅಂದರೆ ಇದು ಲೆಂತ್ ಬರ್ತೈತಿ. ಪ್ಯಾಂಟಿಂದ ಏನು ಬರ್ತೈತಿಲ್ಲ ಅದು ಲೆಂತ್ ಬರ್ತೈತಿ ಫ್ರೆಂಡ್ಸ್. ಇದು ಪ್ಯಾಂಟಿನ ಅರಿವಿ ಇದು ಫ್ರೆಂಡ್ಸ್. ಇದು ಅರಿವಿ ಇದು ನಮ್ಗೆ ಜಲ್ದಿ ಹತ್ತೈತಿ, ನಮ್ಗೆ ಕಟ್ ಮಾಡ್ಲಿಕ್ಕೆ ಈ ಜಲ್ದಿ ಹತ್ತೈತಿ. ಇದು ನಿಮ್ಗೆ ಉದ್ದೈತಿ, ಲೆಂತ್ ಐತಿ. 2 ಪದ್ರ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಂಡ್ಬಿಟ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು 4-8 ಪದ್ರ ಐತಿ. ಬಟ್ ನಾನು ತೋರಿಸ್ತೀನಿ ಹಂಗೆ ಡೆಮೋಕ್ಕೆ. ಈ ರೀತಿ ಇಟ್ಕೊಂಡವ್ರನ್ನ ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೊಳಕ್ಕೆ ಅನುಕೂಲ ಆಕೈತಿ. ಗೊತ್ತೈತಿಲ್ಲ ಫ್ರೆಂಡ್ಸ. ಇದು ಹಾಗಿಲ್ಲ, ಇದು ಹಾಗೆಲ್ಲ ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ, ಇದು ಚಿಕ್ಕದೈತಿ. ಇದು ಲೇಡೀಸ್ ಇದು ಪೇಟಿಕೋಟ್ ಅಂತಾರಲ್ಲ, ಲೇಡೀಸ್ ಪೇಟಿಕೋಟು ಸ್ಕೂಲ್ದು, ಅದು ಫ್ರೆಂಡ್ಸ್. ಇದು ಒಂದೊಂದು ಇದ್ದವ್ರದ್ದು ಅಂತೈತಿ, ಬಟ್ ಅದು ಹುಡುಗರಿಗೆ ಕೊಟ್ಟಾರ. ಬಟ್ ಈ ರೀತಿ ಇಲ್ಲ, ಅದನ್ನ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಏನು ಮಾಡೋಂಗಿಲ್ಲ, ಜಸ್ಟ್ ಒಂದು ಪದ್ರ ಹಾಸ್ಕೊಳ್ಳಿ. ಇಷ್ಟು 2 ಫೋಲ್ಡ್ ಮಾಡಿ. ಇದು ಏನೈತಿ ಚೌಕಿಂಗ್ ಬಂದೈತಿ. ಇದನ್ನ 2 ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಕಂಟನೇ 2 ಕೂಡಿಸ್ಕೊಳ್ಳಿ. ಗೊತ್ತೈತಿಲ್ಲ, ಇವು ಕಂಟದವು 2 ಕೂಡಿಸ್ಕೊಳ್ಳಿ. ಬಟ್ ಒಂದು ಸ್ವಲ್ಪ ಬ್ರೈಟ್ನೆಸ್ ಇರಬೇಕು. ಇಡ್ತೀನಿ ಒಂದು ಸ್ವಲ್ಪ ಅಳತಿ ತೋರಿಸೋ ಬ್ರೈಟ್ನೆಸ್ ಇಟ್ಟಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇಷ್ಟು ಐತಿ. ಇವು 2 ಫೋಲ್ಡ್ ಮಾಡ್ಕೊಂಡಿವಿ. ಏನು ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ 2 ಕಂಟದ್ದು ನೋಡ್ಕೊಳ್ಳಿ. ಇವು ಕಂಟದ್ದು, ಈ ಕಂಟದ್ದು ಕೂಡಿಸ್ಕೊಳ್ಳಿ. ಕೂಡಿಸ್ಕೊಂಡು ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಅಳತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಳತಿ ಇಲ್ಲಿ ನೋಡ್ಕೊಳ್ಳಿ. ಈ ಲೆಂತು ತೋರಿಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಲೆಂತು 14 ಐತಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಇದು 14 ಐತಿ. ಆನಂತರ ಇದು ನಡೆದ ಸುತ್ತಳತೆ ಏನೈತಿ 24 ಇಂಚ್ ಐತಿ. ಆನಂತರ ಅದ್ರ ತಳಗಡೆ ಕುಂಡಿ ಅಳತೈತಿ ಹೋಗ್ಬೇಕೈತಿ. ಅದರ ತಳಗಡೆ ಕಟ್ ಮಾಡ್ಲಿಕ್ಕೆ ಅಂತ ತೋರಿಸ್ತೀನಿ. ಅದು ಹಿಪ್ ಅಂದ್ರೆ ಅದೈತಿ 27 ಇಂಚ್ ಐತಿ. ಅದ್ರ ತಳಗಡೆ ತುಡಿ 16 ಇಂಚ್ ಐತಿ. ಆ ತಳಗಡೆ ಒಂದು ಮೈನಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕರೆಕ್ಟ್ ಆಕೈತೆ ಅಂತ ತಿಳಿಸ್ಕೊಡ್ತೀನಿ. ಇಷ್ಟು ಅಳತಿ ಐತಿ ಫ್ರೆಂಡ್ಸ್. ಅದು ಗೊತ್ತಾಯ್ತಲ್ಲ. ಇಷ್ಟು ಅಳತಿ ಇದ್ರೆ ನಾವು ಯಾವ್ಯಾವ ಎಲ್ಲೆಲ್ಲಿ ಮಾಡ್ಕೊಬೇಕು ತಿಳಿಸ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್. ಜಸ್ಟು ಲೆಂತು 14 ಇಂಚ್ ಐತಿ ಲೆಂತು. ಅದಕ್ಕೆ ಎಷ್ಟು ಇಟ್ಕೋಬೇಕು ಎಷ್ಟೆಲ್ಲ ತಿಳಿಸ್ತೀನಿ ನೋಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ, ಒಂದು ಪೆನ್ಸಿಲ್ ಹಾಕಿ ತೊಳಿ ಅಂತಂದು ಪೆನ್ಸಿಲ್ ತೊಗೊಂಡು ನಾವೇನು ಮಾಡ್ಕೊಳ್ಳೋಣ, ಲೆಂತ್ ಎಷ್ಟು ಆಕೈತಿ ಅಂತೇಳಿ ನೋಡ್ಕೊಳ್ಬೇಕಾಗೈತಿ. ಲೆಂತ್ದು 15 ಅಷ್ಟೇ ಐತಿ. ಬಟ್ ಇದು ರೀತಿ ನಮ್ಗೆ ಚಡ್ಡಿ ಹೊಂದೋದಿಲ್ಲ. ಈ ರೀತಿ ಕನ್ಫ್ಯೂಸ್ ಆಗ್ತಿರ್ತಾರೆ ಫ್ರೆಂಡ್ಸ್. 14 ಬರೀ 15 ಐತಿ, ಇದು ಹೊಂದಂಗಿಲ್ಲ. ಇದನ್ನ ಏನು ಮಾಡ್ಕೊಳ್ಬೇಕು, ಈ ರೀತಿ ಇಟ್ಕೊಳ್ಬೇಕು. ಗೊತ್ತಾಯ್ತು ಫ್ರೆಂಡ್ಸ್. ಈ ಡಬಲ್ 4 ಪದ್ರ ಹಿಂಗೆ ಕೂಡಿಸ್ಕೊಂಡ್ರೆ ಏನಾಕೈತಿ ನಿಮಗೆ ಯಾವ ರೀತಿ ಬರೋದು ಅಂತ ತಿಳಿಸ್ತಾನೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವು 4 ಪದ್ರ ಕೂಡಿಸ್ಕೊಂಡ್ರೆ ಹಿಂಗೆ ಇಟ್ಕೋಬೇಕು ಲೆಂತು. ಗೊತ್ತಾಯ್ತು ನಿಮ್ಗೆ. ಲೆಂತ್ ಹಿಂಗೆ ಇಟ್ಕೋಬೇಕು. ಅದನ್ನ ಯಾವ ರೀತಿ ಇಟ್ಕೋಬೇಕು, ನಮಗಿಲ್ಲಿ ನಡಪಟ್ಟಿ ಹಚ್ಚಲಕ್ಕೆ ಒಳಗಡೆ ಮಡ್ಚಲಕ್ಕೆ ನಮಗೆ ಒಂದು ಸ್ವಲ್ಪ ಇಷ್ಟು ಗ್ಯಾಪ್ ಇಟ್ಕೊಳ್ಬೇಕು. ಎಷ್ಟು ಇಂಚ್ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಒಂದು 2 ಇಂಚು ಇಷ್ಟು ಮಾರ್ಕ್ ಹಾಕೊಳ್ಳಿ. 2 ಇಂಚಿಂದ ಕಂಟದ್ದು 2 ಇಂಚ್ ಮಾರ್ಕ್ ಹಾಕ್ಕೊಂಡು ಇದನ್ನ ಏನು ಮಾಡ್ಕೊಳ್ಳಿ, ಇದನ್ನ ಏಕೈ ಒಂದು ಗೆರೆ ಹಾಕೊಳ್ಳಿ. ಲೈನಿಂಗ್ ಇದು ಎದಕ್ಕೆ ಬೇಕು, ಇದನ್ನು ನಡಪಟ್ಟಿ ಕೂಡಿಸ್ತೀವಲ್ಲ ಅದು ಒಳಗಡೆ ಪಟ್ಟಿ ಹಚ್ಚಲಕ್ಕೆ ಬೇಕಿದ್ದು. ಗೊತ್ತಾಯ್ತಲ್ಲ. ಒಳಗಡೆ ಪಟ್ಟಿ ಹಚ್ಚಬೇಕು. ಸ್ಟ್ರೇಟ್ ಹಿಂಗೆ ಹಾಕೊಳ್ಳಿ. ಒಂದು ಸ್ವಲ್ಪ ನಾನು ಸ್ಟ್ಯಾಂಡ್ ಹಾಕಿ ನನಗೆ ಅನುಕೂಲ ಆಗ್ತಲ್ಲ, ಅದಕ್ಕೋಸ್ಕರ ಹೊಂಕಾಗತ್ತವು. ಎಷ್ಟು ಬೇಕು ಇದು ಎಷ್ಟೈತೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಇಷ್ಟು ನೋಡ್ಕೊಳ್ಳೋಣ. ಎಷ್ಟೊತ್ತು 14-15 2 ಇಂಚಾರು ಸಾಕು ನಮಗೇನು ಬೇಕಾಗಿಲ್ಲ. 2 ಇಂಚಾರು ಸಾಕು. 15 ಕರೆಕ್ಟ್ ಆಗೈತೆ ಅದು. ಗೊತ್ತಾಯ್ತು ಫ್ರೆಂಡ್ಸ್. 15 ಕರೆಕ್ಟಾಗಿದ್ರೆ ಏನಾಕೈತಿ ನಮ್ಗೆ ಅರಿವಿ ಕರೆಕ್ಟಾಗಿ ಆಕೈತಿ. ಬಟ್ ನಮ್ಮ ಕಿಸೆಕತ್ತು ಬೇರೆ ಬೇರೆ ಹಚ್ಕೋಬೇಕಾಕೈತಿ. ಇದು ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸಿನ. ಇವನೇನು ಮಾಡ್ಕೊಳ್ಳಿ, ಇವನು ಹಿಂಗೆ ಹಾಸ್ಕೊಂಡು ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ 2 ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಕೈತಿ. ಇದನ್ನ 2 ಮಾಡ್ಕೊಂಡ್ಬಿಡೋಣ ಕರೆಕ್ಟಾಗಿ. ಇದನ್ನ 2 ಮಾಡ್ಕೊಂಡಿನಿ. 2 ಮಾಡ್ಕೊಂಡು ಇಲ್ಲಿ ಗೆರೆ ಹೊಡೆದದ್ದು ಇಲ್ಲಿ ಫ್ರೆಂಡ್ಸ್. ಈ ಪಟ್ಟಿ ಇಲ್ಲಿ ಇದು ಗೆರೆ ಹೊಡೆದದ್ದು ಎಲ್ಲಿ ಗುರುದು ಹೆಚ್ಚು ಕಡೆ ಐತನ ಇಷ್ಟು ಇಟ್ಕೊಳ್ಳಿ. ಇದು ಪಟ್ಟಿಗೆ ಆಯಿತು. ಇದು ಪಟ್ಟಿಗೆ ಈಚೆ ಕಡೆ ಹಿಂಗೆ ಇಟ್ಕೊಳ್ಳಿ. ಇದನ್ನ ಹಿಂಗೆ ಇಟ್ಕೊಂಡು ಏನಾಕೈತಿ ಇದನ್ನ ಹೈಟ್ ನೋಡ್ಕೊಂಡು ಇನ್ನು ಈಚೆ ಕಡೆ ಪಟ್ಟಿಗೆ ಇಟ್ಕೊಂಡಿವಿ. ಆನಂತರ ಇದನ್ನ ಹೈಟು ಎಷ್ಟು ಇಂಚ್ ಐತಿ, 16 ಇಂಚ್ ಐತಿ ಫ್ರೆಂಡ್ಸ್. ಕರೆಕ್ಟಾಗಿ 16 ಇಂಚ್ ಐತಿ. ನಮಗೆ ಎಷ್ಟು ಬೇಕು ಅಲ್ಲಿ 14 ಇಂಚ್ ಐತಿ. 14, 15, 16 ಕರೆಕ್ಟಾಗಿ ನಮಗೆ ಐತದೆ. 2 ಇಂಚ್ ಎಕ್ಸ್ಟ್ರಾ ಬೇಕಾಗ್ತೈತಿ. 2 ಇಂಚ್ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಕಡೆ ಮೇಲ್ಗಡೆಗೆ ಮೈನಸ್ ಮಾಡಿಕೊಂಡು ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ. 16 ಇಂಚಿಗೆ ಐತದೆ ಫ್ರೆಂಡ್ಸ್. ಕರೆಕ್ಟಾಗಿ ಗೊತ್ತಿಲ್ಲ, 16 ಇಂಚ್ ಕರೆಕ್ಟಾಗಿ ಐತಿ. ಆನಂತರ ನಮ್ಗೆ ಏನಾಕೈತಿ ಒಂದು ಸ್ವಲ್ಪ ಇದು 14 ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮೈನಸ್ ಒಂದು ಅರ್ಧ ಇಂಚ್ ಮಾಡ್ಕೊಂಡು ಇಲ್ಲಿ 14 ಒಂದು ಪ್ಯಾಂಟ್ ಹಾಕೊಳ್ಳಿ. ಇಲ್ಲಿ ತಳಗಡೆ ಪ್ಯಾಂಟ್ ಹಾಕಿ 14 ಒಂದು ಹಾಕೀನಿ. ಆನಂತರ ನಮ್ಗೆ ಇಲ್ಲಿ ಹಿಪ್ ಅನ್ನೋದು 27 ಐತಿ. 27ನ್ನ 4 ಮಾಡ್ಬೇಕು ಫ್ರೆಂಡ್ಸ್. 27ರಾಗ 4 ಮಾಡ್ಬೇಕು. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು 27. ಆನಂತರ 13 13 ಮತ್ತೆ 2 ಭಾಗ ಪೋಣ 7 ಇಂಚ್ ಆಯ್ತು ಫ್ರೆಂಡ್ಸ್. ಪೋಣ 7 ಇಂಚ್ ಒಳಗೆ ಏನು ಮಾಡ್ಕೋಬೇಕು, ಒಂದು ಸ್ವಲ್ಪ ಬ್ರೈಟ್ನೆಸ್ ಹಾಕೋತೀನಿ. ಓಕೆ, ಇಷ್ಟು ಪೋಣ 7 ಇಂಚ್ ಐತಿಲ್ಲ, 7 ಇಂಚ್ ಪೋಣ 7 ಇಂಚ್ ಐತಿ. ಇದನ್ನು ಕರೆಕ್ಟಾಗಿ ಪೋಣ 7 ಇಂಚಿಗೆ ಕಚ್ ಹಾಕೊಳ್ಳಿ. ಪೋಣ 7 ಇಂಚಿಗೆ ಕರೆಕ್ಟಾಗಿ ಕಚ್ ಹಾಕೊಂಡ್ರಿ. ಇವನು ಏನು ಮಾಡ್ಕೊಳ್ಳಿ, ಸ್ಟ್ರೇಟ್ ಹಂಗೆ ಗೆರೆ ಹೇಳ್ಕೊಳ್ಳಿ. ಓಕೆ, ಸ್ಟ್ರೇಟ್ ಹಂಗೆ ಗೆರೆ ಹೇಳ್ಕೊಳ್ಳಿ. ಸ್ಟ್ರೇಟ್ ಹಂಗೆ ಗೆರೆ ಹಾಕೊಂಡು ಮೂರು ಹಾಕೋಬೇಕು ಗೆರೆ. ಈ ರೀತಿ ಗೆರೆ ಹಾಕೊಂಡ್ಕೊಂಡು ಏನಾಕೈತಿ ನಮಗೆ ಇಷ್ಟು ಕಚ್ ಹಾಕೊಳ್ಳಿ. ಇಷ್ಟು ಕಚ್ ಹಾಕೊಳ್ಳಿ. ಕಚ್ ಹಾಕೊಂಡ್ರೆ ಏನಾಕೈತಿ ಮತ್ತೆ ಏನು ಮಾಡ್ಕೊಳ್ಳಿ, ಈ ತುಡಿ ಅಂದರೆ ಎಷ್ಟು ತುಡಿ ಇರ್ತೈತಿ 16 ಇಂಚ್ ಐತಿ. 8 × 16 ಇಂಚ್ ಆಯಿತು. 8 × 16 ಅಂದರೆ 2 ಭಾಗ ಮಾಡ್ಕೋಬೇಕು. 16 ಒಳಗೆ 2 ಭಾಗ ಮಾಡ್ಕೊಂಡು ಇಲ್ಲಿ ನಡುವಿನ ಸೆಂಟ್ರ್ ಗೆರೆಗೆ ಇಟ್ಕೊಳ್ಳಿ. ನಡುವಿನ ಗೆರೆಗೆ ಇಟ್ಕೊಳ್ಳಿ 8 ಇಂಚು.
8 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ. ಆನಂತರ ಒಂದು 1.5 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಹೊಲಿಗೆ 1 ಇಂಚ್ ಹೋಗ್ತಿ, ಒಂದು ಅರ್ಧ ಇಂಚ್ ಗ್ಯಾಪ್ ಉಳ್ತೈತಿ, ಗೊತ್ತಾಯ್ತಲ್ಲ. 1.5 ಇಂಚ್ ಇಟ್ಕೊಳ್ಳಿ. 1.5 ಇಂಚ್ ಇಟ್ಕೊಂಡು ಎಲ್ಲಕ್ಕೂ ಟೋಟಲ್ ಎಷ್ಟು 10 ಇಂಚ್ ಆಯಿತು. 10 ಇಂಚ್ ಒಳಗೂ ನಾವೇನಾಕೈತಿ 10 ಇಂಚ್ ಇಲ್ಲಿ ತಳಗಿಂದಕ್ಕೆ ಬನ್ನಿ, 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ತಳಗಿಂದ ಕಾಲು ಕಡೆ ತಳಗಿನ ಮಣ್ಕಾಲ ಕಡೆ ಇದ್ದದ್ದು 1 ಇಂಚ್ ಮೈನಸ್ ಮಾಡ್ಕೊಂಡು 9 ಇಂಚ್ ಇಟ್ಕೊಳ್ಳಿ. 9 ಇಂಚ್ ಇಟ್ಟೋದನ್ನ ಗೊತ್ತಾಯ್ತಲ್ಲ. 9 ಇಂಚ್ ಇಟ್ಕೊಂಡ್ರೆ ನಮ್ಗೆ ಏನಾಕೈತಿ ಇಷ್ಟೊಂದು ಸ್ವಲ್ಪ ಕ್ರಾಸ್ ಮೇಲೆ ಒಂದು ಗೆರೆ ಹಾಕೊಂಡ್ಬಿಡಿ, ಇಲ್ಲಿ ಚಿಕ್ಕದ ಒಂದು ಗೆರೆ ಹಾಕೊಂಡ್ಬಿಡಿ. ಆನಂತರ ಇದೆಷ್ಟು ಇಟ್ಕೊಂಡಿವಿ 8 ಇಂಚ್ ಇಟ್ಕೊಂಡ್ರೆ 7 ಇಂಚ್ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿ 7 ಇಂಚ್ ಮ್ಯಾಗಿಂದು 7 ಇಂಚ್ ಇಟ್ಕೊಳ್ಳಿದ್ನ ಇಲ್ಲಿ ತೊಗೊಂಡಿರ್ತಲ್ಲ ಅದನ್ನ ಒಂದು ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು 7 ಇಂಚ್ ಇಟ್ಕೊಳ್ಳಿ. ಆಯಿತು. ಇನ್ನು 12 ಇಂಚ್ ಬರ್ತೈತಿ, ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ 12 ಇಂಚ್ ಬರ್ತೈತೆ. ಅದು 24 ಇಂಚ್ ಐತೆ, ನಡ 24 ಐತಿ, ಅದನ್ನೊಳಗೆ 4 ಭಾಗ ಮಾಡಬೇಕು. 6 ಇಂಚ್ ಬರ್ತೈತಿ. 6 ಇಂಚ್ ಒಳಗೂ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. 6 ಇಂಚು 7 ಇಂಚ್ ಬೇಕು. ಈಗ 7 ಇಂಚ್ ಆಯ್ತು ಫ್ರೆಂಡ್ಸ್. ಇಲ್ಲಿ ಅಂದರೆ 7 ಇಂಚ್ ಆಯಿತು, ನಮ್ಗೆ 1 ಇಂಚ್ ಎಕ್ಸ್ಟ್ರಾ ಬೇಕು ಇಲ್ಲಿ ಮಡಿಚೋ 2 ಕಡೆ ಹೊಲಿಗೆ ಹೋಗಾಕ. ಆಯಿತು. ಇನ್ನು ಏನು ಮಾಡ್ಕೊಳ್ಳಿ, ಒಂದು ಇಂಚ್ ಉಳಿತಿಲ್ಲಿ. 1 ಇಂಚ್ ಉಳಿದ್ರೆ ಅಂತ ಕಟ್ ಮಾಡೋಕೆ ಹೋಗ್ಬಿಡಿ. ಯಾಕೆ ಕಟ್ ಮಾಡೋಕೆ ಹೋಗ್ಬಿಡಿ ಅಂದರೆ ನಮ್ಗೆ ಅದು ಇದು ಬೇಕಲ್ಲೇ ಒಂದು ಟ್ಯಾಕ್ಸ್ ಹಿಡ್ಕೊಂಡ್ರೆ ಬರ್ಬರ್ಕೈತಿ. ಅಲ್ಲಿ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವನ್ನೆಲ್ಲ ಗೆರೆ ಹಾಕೊಳ್ಳಿ. ಒಂದು ಗೆರೆ ಯಾವ ರೀತಿ, ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ಇಷ್ಟೊಂದು ಗೆರೆ ಹಾಕೊಳ್ಳಿ, ಇಲ್ಲೊಂದು ಗೆರೆ ಹಾಕೊಳ್ಳಿ. ಇಷ್ಟೊಂದು ಗೆರೆ ಹಾಕ್ಕೊಂಡು ಇಲ್ಲೇಂದ್ರೆ ನೋಡ್ಕೊಳ್ಳಿ 1 ಇಂಚು, 1.5 ಇಂಚ್, 1 ಇಂಚ್ ಅಲ್ಲ 1.5 ಇಂಚ್ ಇಷ್ಟು ಪ್ಯಾಂಟ್ ಹಾಕ್ಕೊಂಡು ಈ ಪ್ಯಾಂಟ್ ನಂತರ ಈ ಪ್ಯಾಂಟ್ಗೆ ಹೋಗಿ ಕ್ರಾಸ್ ಮ್ಯಾಗ ಕೂಡಿಸ್ಕೊಳ್ಳಿ. ಕೂಡಿಸಿದ್ದು ನಾನು ಇಟ್ಟು ಕ್ರಾಸ್ ಮ್ಯಾಗ ಕೂಡಿಸ್ಕೊಳ್ಳಿದ್ನ. ಕ್ರಾಸ್ ಮ್ಯಾಗ ಕೂಡಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿ ತಳಗಡೆ ಡೌನ್ ಮಾಡ್ಕೊತೀರಿ ಫ್ರೆಂಡ್ಸ್. ಡೌನ್ ಮಾಡ್ಕೊಂಡು ಚೆನ್ನಾಗಿ ಕಚ್ಚಿ ಚಡ್ಡಿ ಒಂದು ಸ್ವಲ್ಪ ಡೌನ್ ಮಾಡ್ಕೊಂಡ್ಬಿಡಿ. ಈ ಕಡೆ ತಳಗಡೆ ಮುಂದಿನ ಜಿಪ್ಪದಿದೆ, ಜಿಪ್ಪು ಡೌನ್ ಮಾಡ್ಕೊಳ್ಳಿ. ಸ್ವಲ್ಪ ಡೌನ್ ಆದ ನಂತರ ಇದು ಫೈನಲ್ ಆಯಿತು. ಫೈನಲ್ ಆದ ಮಕ್ಕಳು ಕಟ್ ಮಾಡ್ಕೊಳ್ಳಿ. ಯಾವ ರೀತಿ ಕಟ್ ಮಾಡಬೇಕು, ಇನ್ನು ಕರೆಕ್ಟಾಗಿ ಈ ಸೇಪ್ ಮ್ಯಾಗ ಹೋಗಿ ಇದು ಡೌನ್ ಒಳಗೆ ಹೋಗಿ ಆನಂತರ ಇವಾಗ ಡೌನ್ ಒಳಗೆ ಹೋದ್ರೆ ನೀವು ಕೂಡಿಸ್ಕೊಳ್ಳಿ. ಮತ್ತು ಕರೆಕ್ಟಾಗಿ ಇನ್ನು ಸೇಪ್ ಮಾಡ್ಕೊಳ್ಳಿ, ಸ್ಟ್ರೇಟ್ ಮಾಡ್ಕೊಳ್ಳಿ. ಇನ್ನು ಸ್ಟ್ರೇಟ್ ಮಾಡ್ಕೊಂಡು ನಮ್ಮ ಪಟ್ಟಿ ಹಚ್ಚಲಿಕ್ಕೆ ಇದೊಂದು ಪಟ್ಟಿ ಆಯಿತು. ಇನ್ನೇನಿಲ್ಲ, ಇಲ್ಲೇ ಅದಕ್ಕೂ 7 ಇಂಚ್ ಬೇಕಲ್ಲ, 7 ಇಂಚ್ ಒಳಗೆ ನಾವು ಪಾಯಿಂಟ್ ಹಾಕೊಳ್ಳೋಣ. ಒಂದು ಸ್ವಲ್ಪ ಇದೊಂದು ಕಟ್ ಮಾಡ್ಕೊಳ್ಳಿ. ಕಡೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಗೆರೆ ಅನ್ನೋದು ಒಳಗಡೆ ಬಿಟ್ಕೊಂಡು ಹೊರಗಡೆ ಕಟ್ ಮಾಡ್ಕೋಬೇಕಾಗೈತಿ. ಈ ರೀತಿ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ. ನಾನು ಇಷ್ಟು ಮಾಡಿಕೊಂಡು ಇದನ್ನು ಇದೇ ರೀತಿನ ಸೇಮ್ ಟು ಕಟ್ ಮಾಡ್ಕೊಳ್ಳಿ. ಓಕೆ ಸೇಮ್ ಟು ಕಟ್ ಮಾಡ್ಕೊಂಡೆ ನಾನು. ಸೇಮ್ ಟು ಕಟ್ ಮಾಡ್ಕೊಂಡು ಇದನ್ನು ತಳಗಡೆ ತಗೊಂಡ್ಬಿಡ್ತೀನಿ. ಕರೆಕ್ಟಾಗಿ ತಗೊಂಡು ಇನ್ನೇನು ಮಾಡ್ಕೊಳ್ಳಿ, ಇನ್ನು ಸೇಳು ನಾನು 2 ಪಕ್ಕ ಮಾಡ್ಕೊಳ್ಳಿ. ಒಂದು ಸೀಳಾತೀನಿ ನೋಡ್ಕೊಳ್ಳಿ, ನೋಡಿ ಸೆಂಟ್ರು 2 ಸೀಳ್ತೀನಿ. ಇವನ್ನ 2 ಸೀಳ್ತೀನಿ. ಸೀಳಿ ಕಿಸಿಂದ ಇಲ್ಲಿ ಏನು ಮಾಡ್ತೀನಿ, ಕಿಸೆಗೆ ಒಂದೊಂದು ಪಾಯಿಂಟ್ ಹಾಕೋಬೇಕು. ಇಲ್ಲಿ 2 ಇಂಚಿಗೆ ಪಾಯಿಂಟ್ ಹಾಕೋಬೇಕು. ಇಲ್ಲೊಂದು 2 ಇಂಚಿಗೆ ಪಾಯಿಂಟ್ ಹಾಕೊಳ್ಳಿ. ಇಲ್ಲೊಂದು 2 ಇಂಚಿಗೆ ಪಾಯಿಂಟ್ ಹಾಕೊಳ್ಳಿ. ಇಲ್ಲಿಂದ ಒಂದು 6 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ. ಇವನು ಏನು ಮಾಡ್ಬೇಕು, ಒಂದು ಸ್ವಲ್ಪ ಕಚ್ ಕಾಡ್ಕೊಳ್ಳಿ. ಇದು ಕಚ್ ಮಾಡ್ಕೊಳ್ಳಿ. ಅವನ ಇಲ್ಲಿ ಆಯ್ತು ನಂತರ ಒಂದು ಸ್ವಲ್ಪ ಕಚ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಕಚ್ಚ ಮಾಡ್ಕೊಂಡೀನಿ. ಇಷ್ಟು ನಾವು ಒಂದು ಸ್ವಲ್ಪ ಈ ಕಡೆ ಜಾಸ್ತಿ ಕಟ್ ಮಾಡಿ ಇಲ್ಲಿ ಕರೆಕ್ಟಾಗಿ ಕಚ್ ಮಾಡ್ಕೊಳ್ಳಿ. ಕಚ್ ಆದ ನಂತರ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಎಷ್ಟು ಬೇಕು ಫ್ರೆಂಡ್ಸ್, ಇಲ್ಲಿ 6 ಇಂಚ್ ಬೇಕಲ್ಲ. ಈ ಕಡೆ ನಮ್ಗೆ 7 ಇಂಚ್ ಹೊಂದ್ಬೇಕಲ್ಲ. 7 ಇಂಚ್ ಒಳಗೆ 1 ಇಂಚ್ ಎಕ್ಸ್ಟ್ರಾ ಐತಿ. 1 ಇಂಚ್ ಎಕ್ಸ್ಟ್ರಾ ಇದ್ರೆ ಇಲ್ಲಿ ನೋಡ್ಕೊಳ್ಳಿ, ಟೆಕ್ಸ್ಟ್ ಹಿಡಿತೀವಲ್ಲ, ಹಿಡಿಯೋಕ್ಕೆ ಒಂದು ಸ್ವಲ್ಪ ಮಡ್ಚ್ಕೊಳ್ಳಿ. ನಡು ಸೆಂಟ್ರ್ ಮಡ್ಚ್ಕೊಂಡು ಏನು ಮಾಡ್ಕೊಳ್ಳಿ, ಕರೆಕ್ಟಾಗಿ ಹೇಳೋದು ನೋಡ್ಕೊಳ್ಳಿ. 7 ಇಂಚ್ ಕರೆಕ್ಟಾಗಿ ಆಯಿತು. ಟೆಕ್ಸ್ಟು 7 ಇಂಚ್ ಕರೆಕ್ಟಾಗಿ ಆದ್ರೆ ಇಲ್ಲಿ ಏನಾಕೈತಿ, ಒಂದು ಇಷ್ಟು ಮಡ್ಚ್ಕೊಳ್ಳಿ. ಎಲ್ಲಿಗೆ ಪಾಯಿಂಟ್ ನಮಗೆ ಗೊತ್ತಾಗಿರೋದಿಲ್ಲ ಮಡ್ಚಿದ್ದು. ಇಲ್ಲಿ ಇಷ್ಟು ಮಾಡ್ಕೊಂಡು 4 ಈ ರೀತಿ ಕಚ್ ಕಾಡ್ಕೊಂಬಿಡಿ. ಓಕೆ, ನಾ ಕಚ್ ಕಾಡ್ಕೊಂಡೆ ನೋಡ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಆಯಿತು. ಇಷ್ಟಾಯಿತು. ಇದನ್ನ ಪಾಯಿಂಟ್ ತಂದು ಈ ಪಾಯಿಂಟ್ ಕೂಡಿಸಿಬಿಟ್ರೆ ಹೊಲಿ ಹೊಲಿದಾಗ ಕರೆಕ್ಟಾಗಿ 7 ಇಂಚ್ ಆಯಿತು. ಈಗ ಕರೆಕ್ಟಾಗಿ 6 ಇಂಚ್ ಬರ್ತೈತಿ. 1 ಇಂಚ್ ಹೊಲಿಗೆ ಹೋಗಿ 1 ಇಂಚ್ ಬರ್ತೈತಿ. ಇದು ಸಿಕ್ಕಂಗಾಯಿತು. ಇಷ್ಟಾದ್ರೆ ಏನಾಕೈತಿ, ಮತ್ತೇನು ಮಾಡ್ಕೊಳ್ಳಿ, ಇದನ್ನು 2 ಫೋಲ್ಡ್ ಏನು ಮಾಡ್ಕೊಳ್ಳಿ. ಇದನ್ನು ಅದೇ ರೀತಿ ಇಲ್ಲಿ ಕಚ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಕಚ್ ಆಯ್ತು ಏನು ಮಾಡ್ಕೊಳ್ಳಿ, ಇಷ್ಟ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಇನ್ನು ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡ್ಕೊಳ್ಳಿ, ಇದನ್ನು ಬೇಕಾದ್ರೆ ಕಟ್ ಮಾಡಿ ತಗೊಂಡ್ಬಿಡಿ. ನಿಮ್ಗೆ ಕನ್ಫ್ಯೂಸ್ ಆಗತ್ತೆ. ಇಲ್ಲಾಂದ್ರೆ ಇಷ್ಟೇ ಇಟ್ಕೊಳ್ಳಿ. ಒಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಅರಿವಿ ಜಾಸ್ತಿ ಬೇಕು. ಇಷ್ಟು ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡು ಆದ ನಂತರ ಇದನ್ನ ಹಾಸ್ಕೊಳ್ಳಿ. ಇಷ್ಟು ಕರೆಕ್ಟಾಗಿ ಇಷ್ಟು ಹಾಸ್ಕೊಂಡಿವಿ. ಹಾಸ್ಕೊಂಡದ್ದಾದ್ರೂ ನಾವು ಏನು ಮಾಡ್ಬೇಕು, ಅಳತೆ ಪಟ್ಟಿ ತೊಗೊಂಡು ಏನು ಮಾಡ್ಕೊಳ್ಳಿ, ಇಲ್ಲಿ ಏನು ಮಾಡ್ಕೊಳ್ಳಿ, 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. 2.5 ಇಂಚ್ ಎಕ್ಸ್ಟ್ರಾ ಇಲ್ಲಿ ಕಡೆ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ತಳಗಡೆ 1.5 ಇಂಚ್ ಎಕ್ಸ್ಟ್ರಾ ಆಯಿತು. ಇಷ್ಟ ಆಯಿತು. ಇಲ್ಲಿ ಏನು ಮಾಡ್ಕೊಳ್ಳಿ, ಜಸ್ಟು ಎಷ್ಟೈತೆ 6 ಇಂಚ್ ಐತಲ್ಲ, ನಮ್ಗೆ 6 ಇಂಚ್ ಇದ್ರೆ ಇಲ್ಲಿ 6 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ. ಇಲ್ಲಿ ಇಟ್ಕೊಂಡಿವಿ 6 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ. 1.5 ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ. 1.5 ಇಂಚು ಆನಂತರ ನಮ್ಗೆ ಏನಾಗೈತಿ, ಒಂದು 2 ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡ್ರಿ. ಪುನಃ 2 ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡ್ರೆ ಕರೆಕ್ಟಾಗಿ ಆಯಿತು. ಆದರೆ ನಮಗೆ ಈ ಒಂದು ಸ್ಕೇಲ್ ತೊಗೊಳ್ಳಿ. ಇಂಥ ಒಂದು ಸ್ಕೇಲ್ ತೊಗೊಳ್ಳಿ. ಎಲ್ಲರೂ ಹಂಗೆ ಗೆರೆ ಹೊಡ್ಕೋಬೋದು. ಬಟ್ ಒಂದು ಸ್ಕೇಲ್ ತೊಗೊಂಡು ಗೆರೆ ಹೊಡ್ಕೊಂಡ್ಬಿಟ್ಟು ಹೆಚ್ಚಿಗೆ ತೊಗೊಂಡು 1 ಇಂಚ್ ಹೆಚ್ಚಿಗೆ ತೊಗೊಂಡು ಈ ಕಡೆ ಇಟ್ಟೊಂದು ಗೆರೆ ಹೊಡ್ಕೊಂಡಿರೋ ಕರೆಕ್ಟಾಗಿತ್ತು. ಕರೆಕ್ಟಾಗಿ ಆದರೆ ಇಲ್ಲೊಂದು ಗೆರೆ ಹೊಡ್ಕೊಳ್ಳಿ. ಇಷ್ಟು ನೋಡ್ಕೊಳ್ಳಿ, ಇಷ್ಟೊಂದು ಗೆರೆ ಹೊಡ್ಕೊಂಡಿನಿ. ಇಲ್ಲೊಂದು ಗೆರೆ ಹೊಡ್ಕೊತೀನಿ. ಗೆರೆ ಹೊಡ್ಕೊಂಡು ಇನ್ನೇನಿಲ್ಲ, ಜಸ್ಟ್ ಗೆರೆ ಹೊಡ್ಕೊಂಡು ಕಟ್ ಮಾಡಿಬಿಡೋದು ಅಷ್ಟೇ. ನೋಡ್ಕೊಳ್ಳಿ, ಇಲ್ಲೊಂದು ಗೆರೆ ಹೊಡ್ಕೊತೀನಿ. ಈ ಥರ ಲೆವೆಲ್ ಸ್ಟ್ರೇಟಾಗಿ ಮಾಡ್ಕೊಂಡು ಗೆರೆ ಹೊಡ್ಕೊಂಡು ಇಲ್ಲೊಂದು ಗೆರೆ ಹೊಡ್ಕೊತೀನಿ.
ಆನಂತರ ಇದೊಂದು ಸ್ವಲ್ಪ ಈ ಕ್ರಾಸ್ ಮೇಲೆ ಗೆರೆ ಹೊಡ್ಕೊತೀನಿ ಕ್ರಾಸ್ ಮೇಲೆ ಗೆರೆ ಇಷ್ಟು ಹೊಡ್ಕೊತೀವಿ. ಹೊಡ್ಕೊಂಡು ಇಲ್ಲಿಂದ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿಂದ ಏನು ಮಾಡ್ಕೊಳ್ಳಿ, ಇಲ್ಲಿಂದ ಜಸ್ಟು ಇಲ್ಲಿಂದ ಹಿಂಗೆ ಕೂಡ್ಸ್ಕೋತ ಹೋಗಿ ಇಷ್ಟು ಗ್ಯಾಪ್ ಇರಬೇಕು, ಇಲ್ಲಿ ಇದಕ್ಕೆ ಇಷ್ಟು ಗ್ಯಾಪ್ ಇರಬೇಕು, ಕೂಡ್ಸೋದು ಹೋಗಿ ಫೈನಲ್ ಮಾಡ್ಕೊಂಡು ಕಟ್ ಮಾಡಿಬಿಡೋಣ ಫ್ರೆಂಡ್ಸ. ನೋಡ್ಕೊಳ್ಳಿ ಕಟ್ ಮಾಡಿದ್ದೀನಿ ನಾನು. ಕಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ನಾನು. ಸೈಡ್ ಇಟ್ಕೊಂಡು ಈ ರೀತಿ ಮಾಡ್ಕೋತೀನಿ ನಾನು. ಅಂದರೆ ಸ್ಟ್ಯಾಂಡ್ ಐತಿ ಕಡೆ, ಅದಕ್ಕೋಸ್ಕರ ನಾನು ಹೊಳಾಡಕ್ಕೆ ಅನುಕೂಲಿಲ್ಲ. ಇನ್ನು ಹೊಲಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೋತೀನಿ ನೋಡ್ಕೊಳ್ಳಿ. ಓಕೆ, ಕಟ್ ಮಾಡ್ಕೊಂಡ್ರೆ ನೋಡ್ಕೊಳ್ಳಿ. ಓಕೆ, ಇಷ್ಟು ಕಟ್ ಮಾಡ್ಕೊಂಡಿವಿ. ಕಟ್ ಮಾಡ್ಕೊಂಡು ಏನಕ್ಕೈತಿ, ಇದನ್ನೂ ಒಂದು ಸ್ವಲ್ಪ ಈ ರೀತಿ ಎತ್ತಿ ಇಟ್ಕೊಂಡು ಕರೆಕ್ಟಾಗಿ ಸ್ಟ್ರೇಟಿಂಗ್ ಕಟ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಹೇರಫೇರೋದು ಗುಂಜು ಅವನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಇದನ್ನೊಂದು ಎತ್ತಿ ಇಟ್ಕೊಳ್ಳಿ. ಅಂದ್ರೆ ನೀವೇನು ಸುತ್ತ ಐತೆ ಫ್ರೆಂಡ್ಸ್ ತಾಯಿ ಇಟ್ಕೊಂಡು ಕಟ್ ಮಾಡ್ತಿರ್ತೀರಿ, ಅದನ್ನು ನಡೀತೈತಿ. ಬಟ್ ನೋಡ್ಕೊಳ್ಳಿ ಈ ರೀತಿ ಎಲ್ಲವನ್ನು ತೊಗೊಂಡ್ಬಿಡಿ ಒಂದು ಸೈಡ್. ಓಕೆ, ಇಷ್ಟು ತಗೊಂಡು ಎಲ್ಲ ಕೆಲಸ ಮುಗಿತಿರ್ತದೆ. ಚಡ್ಡಿ ಕಟ್ ಮಾಡೋದು ಅವಶ್ಯಕತೆ ಎಲ್ಲ ಮುಗೀತು, ಕರೆಕ್ಟಾಗಿ ಮುಗಿತದೆ, ಏನಿಲ್ಲನ. ಇನ್ನು ಏನು ಮಾಡ್ಕೊಳ್ಳಿ, ಇಷ್ಟು ಲೆಕ್ಕ ಇಟ್ಕೊಳ್ಳಿ. ಇಲ್ಲಿ ನಾವು ತೋರಿಸ್ತೀನಿ. ಇಷ್ಟು ಈ ಫೋನ 8 ಇಂಚ್ ಐತದ. ಫೋನ 8 ಇಂಚ್ ಇದ್ದರೆ ನಮ್ಮ 1 ಇಂಚ್ ತೆಗೆದು 7 ಇಂಚ್ ಐತೆ ಫ್ರೆಂಡ್ಸ್. 7 ಇಂಚ್ ಒಳಗೆ 6 ಇಂಚ್ ತಗೊಳ್ಳಿ. 6 ಇಂಚ್ ಪ್ಲೀಸ್ 7 ಇಂಚ್ ಇದ್ದರೆ 6.5 ತಗೊಳ್ಳಿ. ಇಲ್ಲಿ ಒಂದು ಇಟ್ಕೊಳ್ಳಿ. ಮತ್ತು ಹಿಂದಿನ ಪಕ್ಕಕ್ಕೆ ಇಲ್ಲಿ 16 ಇಂಚ್ ಆಯಿತು. 16 ಇಂಚ್ ಒಳಗೆ ಒಂದು ಅರ್ಧ ಇಂಚು ಮೈನಸ್ ಮಾಡ್ಕೊಂಡು 15.5 ಇಂಚು ನಾವೇನು ಮಾಡ್ಬೇಕು, ಕ್ಯಾನ್ವಾಸ್ ತೊಗೋಬೇಕಾಗೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಕ್ಯಾನ್ವಾಸು ಇಲ್ಲಿ ನೋಡ್ಕೊಳ್ಳಿ. ಈ ಕ್ಯಾನ್ವಾಸನ್ನು ತೊಗೊಳ್ಳಿ. ಸೈಡ್ ಅದು ನಾವು ಪ್ಯಾಂಟ್ ಹೆಚ್ಚೋದು ಕ್ಯಾನ್ವಾಸ್ ಒಂದು 16 ಇಂಚ್ ಇಟ್ಕೊಳ್ಳಿ. 16 ಇಂಚ್ ಇಟ್ಕೊಳ್ಳಿ. 16 ಇಂಚ್ ಇಟ್ಕೊಂಡು ಇಷ್ಟು ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಏನು ಮಾಡ್ಕೊಳ್ಳಿ, ಮತ್ತು ಇಷ್ಟು ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಕಚ್ ಹಾಕೊಳ್ಳಿ. ಇಷ್ಟು ಮಡ್ಚ್ಕೊಂಡಿದ್ದನ್ನ 16 ಇಂಚ್ ಇಟ್ಕೊಂಡು ನಾನು ಡಬಲ್ ಫೋಲ್ಡ್ ಐತೆ, ಅಂದರೆ ಡಬಲ್ ಫೋಲ್ಡ್ ಆಗೈತದ. ಡಬಲ್ ಫೋಲ್ಡ್ ಮಾಡ್ಕೊಂಡು 16 ಇಂಚು ಇಲ್ಲೊಂದು ಎಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಒಂದು 5 ಇಂಚ್ ಮಟ್ಟ ಎಕ್ಸ್ಟ್ರಾ ಮಾಡ್ಕೊಳ್ಳಿ. 5 ಇಂಚು 6 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು ಇಲ್ಲಿ ಬಂದು ಕಟ್ ಮಾಡ್ಕೊಂಡ್ರಿ. ಅದನ್ನ ನೋಡ್ಕೊಳ್ಳಿ, ಕಟ್ ಮಾಡ್ಕೊಂಬಿಟ್ಟೇನಿ. ಕಟ್ ಮಾಡ್ಕೊಂಡ್ಬಿಟ್ಟು ಇದೊಂದು ಸೀಳೋಣ. ಅದನ್ನ ನೋಡ್ಕೊಳ್ಳಿ, ಇನ್ನು ಸೀಳ್ಕೊಂಡು ಇನ್ನು ಇಷ್ಟು ಅರಿವಿ ಬೇಕಲ್ಲ, ಅರಿವಿ ಇಲ್ಲ. ಬಟ್ ಬೇರೆ ತಿನ್ಸ್ಕೊತೀನಿ ನಾನು. ಅರಿವಿ ಇದು ಶಾರ್ಟೇಜ್ ಐತಿ. ಇಷ್ಟ ಆಯಿತು. ಇಷ್ಟು ಆದರೆ ಏನಾಗೈತಿ, ನಮ್ಗೆ ಇದು ಒಳಗಡೆ ಹೆಚ್ಚಾಕಟ್ಟೈತಿ. ಇದು ಮೇಲ್ಗಡೆ ಹೆಚ್ಚಾಗಿ ನಮ್ಮ ಪಟ್ಟಿ ಬೇಕಾಗತ್ತೈತಿ. ಇದೇನು ಪಟ್ಟಿ ಚಂದಾಗಲ್ಲ. ನಾನು ಬೇರೆ ದಿನ ತೊಗೋತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ವೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಂಥದ್ದೊಂದು ಅರಿವಿ ತೊಗೊಂತೀನಿ ನಾನು. ಜಸ್ಟು ನೋಡ್ಕೊಳ್ಳಿ, ಇಂಥ ತೊಗೊಂಡಿಲ್ಲ. ಜಸ್ಟ್ ಇದೊಂದು ಪಟ್ಟಿ ತೊಗೊಂಡು ಇದೊಂದು ಇಷ್ಟು ಪಟ್ಟಿ ಉಳಿತಾವ. ಬಟ್ ಅದು ಅರಿವಿ ಸಾಲ್ಟ್ ಇದೈತಿಲ್ಲ, ಅದು ಲೇಡೀಸ್ ಅರಿವಿ ಐತಿ ಒಂದಂತೈತೆ, ಅದಕ್ಕೋಸ್ಕರ ಕಡಿಮೆ ಆಯಿತು. ಇಷ್ಟು ಪಟ್ಟಿ ಹಚ್ಕೊಳ್ಳಿ. ಇಷ್ಟು ಪಟ್ಟಿ ಇಸ್ತ್ರಿಕಲ್ಲಿ ಹೀಟ್ ಇಟ್ಟನಿ. ಬಟ್ ಇಟ್ಕೊಂಡು ಮತ್ತು ಇದನ್ನೊಂದು ಇಷ್ಟು ಇಟ್ಕೊಳ್ಳಿ. ಇದನ್ನ ಡಬಲ್ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡ್ರೆ ಈ ಪಾಯಿಂಟ್ಗೆ ಐತೆ ಅನ್ಕೊಳ್ಳಿ. ಈ ಪಾಯಿಂಟ್ ಒಂದು ಐತಿಲಿ, ಈ ಪಾಯಿಂಟ್ ಕರೆಕ್ಟ್ ಐತೆ. ಇಷ್ಟು ಮಾಡ್ಕೊಂಡು ಇದನ್ನ ಇಸ್ತ್ರಿ ಮಾಡ್ಕೊಂಡ್ಬಿಡಿ. ಇಸ್ತ್ರಿ ತೊಗೊಂಡಿನ ಇಸ್ತ್ರಿಕಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಹೊಲಿಗೆ ಈಚೆ ಕಡೆ ಹೊಲಿಗೆ ಉಳಿಬೇಕು. ಆ ಲೆವೆಲಿಗೆ ಇದನ್ನ ಕ್ಯಾನ್ವಾಸ್ ಇಟ್ಕೊಂಡು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿಂದ ಹೊಲಿಗೆ ಉಳಿಬೇಕು. ಅಷ್ಟು ಇಟ್ಕೊಂಡು ಕ್ಯಾನ್ವಾಸ್ ಇಟ್ಕೊಂಡು ಎರಡೂ ಇಸ್ತ್ರಿ ಮಾಡ್ಕೊಂಡು ಎರಡು ಒಮ್ಮೆ ಮಾಡ್ಕೊಂಡು ಹಿಡಿದೈತಿ, ಒಂದೊಂದು ಮಾಡ್ಕೊಂಡು ಹಿಡಿದೈತಿ. ನಾನು ಎರಡು ಒಮ್ಮೆ ತೆಕ್ಕತೀನಿ. ಈ ಸ್ಟಾರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈನಲ್ ಆಯಿತು. ಹೊಲಿಯುವಂತೆ ಹೊಲಿದ್ರೊಳಗೆ ತೀಸ್ಕೊಟ್ರೆ ಫೈನಲ್ ಆಯಿತು. ನಿಮ್ಗೆ ಬಂದು ಆಗೈತೆ ಫ್ರೆಂಡ್ಸ್. ಕನ್ನಡ ಒಳಗೆ ಯಾರು ತೀಸ್ಕೊಟ್ಟಿಲ್ಲ. ಫುಲ್ ನೀಟಾಗಿ ತಿಳ್ಕೊಂಡ್ರೆ ಫ್ರೆಂಡ್ಸ್. ಥ್ಯಾಂಕ್ ಯು. ಆಟೋ ಲಾಂಗ್ ಆಗೋದು ನಿಮಿಷ ಮುಂದೆ ಸಿಗುತ್ತೆ. ಆಲ್ ಸೊ ಮಚ್ ಫ್ರೆಂಡ್ಸ್. ಸಿಗ್ತೀನಿ ಮುಂದೆ ವಿಡಿಯೋಕು. ಒಂದು ಸ್ವಲ್ಪ ಲೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಕರಿಗೆ ಅಂಟ್ಕೊಳ್ಬೇಕಲ್ಲ. ಇದ್ರೊಳಗೆ ಹಳ್ಳ ದೊಡ್ಡ ಇರ್ತಾವೆ, ಪ್ಲಾಸ್ಟಿಕ್ ಹಳ್ಳು ದೊಡ್ಡ ಇರ್ತಾವೆ. ಅದ್ರೊಳಗೆ ಮಿದುನದ್ರೊಳಗೆ ಸಣ್ಣಂಗೆ ಅದು ಥರ ಆಗಿರ್ತದೆ. ಜಿಬಿಡಿ ಇರ್ತೈತೆ ಮೊದಲು. ಅದು ದೌಡ್ ಜಲ್ದಿ ಕರಗ್ತೈತಿ. ಈ ದೌಡ್ ಜಲ್ದಿ ಕರಂಗಿಲ್ಲ. ಸ್ವಲ್ಪ ಜಾಸ್ತಿ ಹೀಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ನಾನು ಫೈನಲ್ ಆಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ, ಅಂಟ್ಕೊತು. ಇನ್ನೇನು ಅರ್ಬಿ ಬಿಟ್ಟು ಬೆಳಂಗಿಲ್ಲ. ಅದು ಗೊತ್ತಾಯ್ತಲ್ಲ, ಅರ್ಬಿ ಬಿಟ್ಟು ಇನ್ನು ಬೆಳಂಗಿಲ್ಲ. ನೋಡ್ಕೊಳ್ಳಿ, ಜಾಡಿಸ್ತೀನಿ. ಆಯ್ತಲ್ಲ, ಇಷ್ಟಾರ ಆಯ್ತು ಫ್ರೆಂಡ್ಸ್. ಥ್ಯಾಂಕ್ ಯು.